ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಆ್ಯಂಡ್ ಅದಾದ್ಮೇಲಿಂದ ಮಿಕ್ಕಿದೆಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮು, ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ. ಅಂದ್ರೆ ಎಲ್ಲ ಅವರು ನನ್ಗೆ ಏನೇನು ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿರೋ. ನಾನು ಹೋಗಿ ಫೈನಲ್ ಚೆಕ್, ಅದ್ರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದ್ಯಾ, ಇಲ್ಲ ಏನಾರ ಕರೆಕ್ಷನ್ಸ್ ಬೇಕಾ, ಅವೆಲ್ಲ ನಾನು ಮಾಡಿಸ್ಕೊಳ್ತಾ ಇದ್ದೆ. ಅಲ್ಲ ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ, ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು. 2026 ಅಲ್ಲಿ ಮೋಸ್ಟ್ಲಿ ಆಗ್ಬೋದು, ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಅಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬಾ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾವ್ದಾರ ಒಬ್ಬರು. ಇದು ಗೋವಾ, ಮಂಗಳೂರು, ಬ್ಯಾಂಗ್ಳೂರು, ಮೈಸೂರು ಎಲ್ಲ ಶೂಟಿಂಗ್ ಮಾಡಿದ್ವಿ. ಇನ್ನ 2 ಟ್ರಂಪ್ ಕಾರ್ಡ್ಗಳಿದೆ ನಮ್ಮ ಹತ್ರ. ಸೊ ಅದನ್ನು ಈಗ Jan 5th ಅದನ್ನ ಬಿಡೋಣ ಅಂತ ಅನ್ಕೊಂಡಿದೀವಿ. ಅಂಡ್ Jan 14th ಇಲ್ಲ ಅದಕ್ಕಿಂತ ಬಿಫೋರೇನೆ 10th ಇಲ್ಲ 14th ಹಂಗೆ ಟ್ರೇಲರ್ನ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕೆಲ್ಲ ನಿಮ್ಗಳ ಸಪೋರ್ಟ್ ಬೇಕು. ಹೆಂಗೆ ಸಾಂಗ್ಗಳಿಗೆ ಪ್ರಮೋಟ್ ಮಾಡಿಕೊಟ್ರಿ ಹಂಗೆ ಹತ್ರ ನಮ್ದೆಲ್ಲ ಕಂಟೆಂಟ್ಸ್ನು ನೀವು ಮಾಡ್ಬೇಕು. ಅಂಡ್ ಅದಕ್ಕಿಂತ ಬಿಫೋರ್ Jan 1st ಒಂದು ನಾನು ವಿರಾಟ್ ಒಂದು ಇಂಟರ್ವ್ಯೂ ಮಾಡಿದ್ವಿ, ರಾಯಲ್ ಟು ರಾಯಲ್ ಸಿಟಿ ಅಂದ್ಬಿಟ್ಟು. ಅಂದ್ರೆ ನಂದು ಜರ್ನಿ, ವಿರಾಟ್ ಜರ್ನಿ. ಅಂಡ್ ನಾವು ಮೈಸೂರಲ್ಲಿ ನಮ್ಮ ಫೇವ್ರೆಟ್ ಅಡ್ಡಗಳು ಯಾವುದು, ಯಾಕಂದ್ರೆ ವಿರಾಟ್ ಮೈಸೂರು ಆಗಿರೋದ್ರಿಂದ. ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಫ್ರೆಂಟ್ ಕಂಟೆಂಟ್ ಸಿನಿಮಾ ಪ್ರಮೋಷನ್ಗೆ ಅಂತಾನೆ ಅದೊಂದು ಶೂಟ್ ಮಾಡಿದ್ವಿ. Jan 1st ಬಿಡ್ತೀವಿ ಸರ್. ಫಸ್ಟ್ ಆಫ್ ಆಲ್ ನನಗೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟೇ ತಲೆಗೆ ಹೋಗಿಲ್ಲ ಸರ್. ಕನ್ನಡದಲ್ಲಿ ಮಾಡ್ಬಿಟ್ಟು ಡಬ್ ಮಾಡೋದು ಹೆಂಗೆ ಮಾಡಿದ್ರೆ ಪ್ಯಾನ್ ಇಂಡಿಯಾ ಮಾಡಿದ್ರೆ ಎಲ್ಲಾದ್ರಲ್ಲೂ ಶೂಟ್ ಮಾಡಿದ್ರೆ ಬೆಟರ್ ಅಂದ್ರೆ ನನ್ನ ಫೀಲು. ಅದು ಒಬ್ಬೊಬ್ರದ್ದು ಒಂದಿರುತ್ತೆ, ನನ್ನ ಫೀಲು. ಇವನ್ ಒಂದಷ್ಟು ನಾವೀಗ ಕನ್ನಡ ಸಿನಿಮಾನ ತೆಲುಗಲ್ಲಿ ನೋಡಿದಾಗ ಲಿಪ್ ಸಿಂಕ್ ಆಗ್ತಿರಲ್ಲ ನಮ್ಗೆ, ನಮ್ದ್ರಲ್ಲೇ ಲಿಪ್ ಸಿಂಕ್ ಆಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ನನಗೆ ಪರ್ಸನಲಿ ಇರಿಟೇಟ್ ಆಗ್ಬಿಡುತ್ತೆ. ಸೊ ಆತರ ಮೈಂಡ್ಸೆಟ್ ಈ ಸಿನಿಮಾ ಮಾಡಿದಾಗ ನಾನು ಅದು ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಸಿನಿಮಾ ಬಂದ್ಮೇಲೆ ಜನಗಳಿಗೆ ಇಷ್ಟ ಆದ್ಮೇಲೆ, ಈಗ ನೋಡಿ ಕಾಂತಾರ ಪ್ಯಾನ್ ಇಂಡಿಯಾ ಮಾಡಿಲ್ಲ ಅವರು, ಬಟ್ ಜನ ಪ್ಯಾನ್ ಇಂಡಿಯಾ ಮಾಡಿದ್ರು. ಆ ರೀತಿಯಲ್ಲಿ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಮಾಡ್ತೀವಿ. ಅದ್ರ ನಾನು ರಾಯಲ್ ಮಾಡ್ತಾ ಇರೋದು ಮುಹೂರ್ತ ಆದಾಗಿಂದ ಗೊತ್ತಿತ್ತು, ಯಾಕಂದ್ರೆ ರಾಯಲ್ಗೆ ಕ್ಲಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲಾನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.